ಗುರು, ಈ ವರ್ಷ RCB ಟೀಮ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅಂದ್ರೆ ಮೊದಲಿಗಿಂತನೂ ಒಂದು ರೌಂಡ್ ಬ್ಯಾಟಿಂಗ್ ಲೈನ್ ಸ್ಟ್ರಾಂಗ್ ಆಗಿದೆ. ಅದಕ್ಕೆ ಕಾರಣ ವೆಂಕಟೇಶ್ ಅವರು ಜಾಯ್ನ್ ಆಗಿರೋದು. ಇವಾಗ ಟೀಮ್ ಟು ಟೀಮ್ ಕಂಪ್ಯಾರಿಸನ್ ಮಾಡೋಣ, ಇಲ್ಲಿ CSK ಮೇಲೆ ಕಂಪ್ಯಾರಿಸನ್ ಮಾಡೋಣ, ಯಾರು ಶಕ್ತಿಶಾಲಿ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾವು ಟಾಪ್ ಆರ್ಡರ್ ಕಂಪ್ಯಾರಿಸನ್ ಮಾಡೋಣ. ಟಾಪ್ ಆರ್ಡರ್ ಅಲ್ಲಿ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಮತ್ತು ವೆಂಕಟೇಶ್ ಅಯ್ಯರ್ ಅಥವಾ ದೇವದತ್ ಪಡಿಕ್ಕಲ್ ಅವರು ಆಡ್ತಾರೆ. CSK ಟೀಮ್ ಅಲ್ಲಿ ಆಯುಷ್ ಮಾತ್ರೆ ಹಾಗೂ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಮತ್ತು ಸಂಜು ಸ್ಯಾಮ್ಸನ್ ಆಡ್ತಾರೆ. ಇಲ್ಲಿ ಕ್ಯಾಪ್ಟನ್ಸಿ ಸಂಜು ಸ್ಯಾಮ್ಸನ್ಗೆ ಕೊಡೋ ಚಾನ್ಸಸ್ ಕೂಡ ಇದೆ ಕೆಲವು ಮ್ಯಾಚ್ಗಳಲ್ಲಿ. ಇಲ್ಲಿ ಟಾಪ್ ಆರ್ಡರ್ ನೋಡಿದ್ವಿ ಅಂತಂದ್ರೆ ಕ್ಲಿಯರ್ ಆಗಿ ಇಲ್ಲಿ ವಿರಾಟ್ ಕೊಹ್ಲಿ ತರ ಪ್ಲೇಯರ್, ಫಿಲ್ ಸಾಲ್ಟ್ ತರ ಬಿಗ್ ಹಿಟ್ಟಿಂಗ್ ಪ್ಲೇಯರ್ಗಳು ಇರೋದ್ರಿಂದ ಆ ಕಡೆ ಸೈಡ್ ಇಲ್ಲ ಅಂತಲ್ಲ, ಆದ್ರೆ ಎಕ್ಸ್ಪೀರಿಯನ್ಸು ಪವರ್ ಎಲ್ಲ ಕಡೆ ಎಲ್ಲಾನು RCB ಕಡೆ ಇರೋದ್ರಿಂದ ಇಲ್ಲಿ RCB ಮೇಲ್ಗೈ ಸಾಧಿಸ್ತಾರೆ ಟಾಪ್ ಆರ್ಡರ್ ಅಲ್ಲಿ. ನೆಕ್ಸ್ಟ್ ಫಿನಿಶಿಂಗ್ ಆರ್ಡರ್ ಅಥವಾ ಮಿಡಲ್ ಆರ್ಡರ್ ಕಡೆ ನೋಡಿದ್ರೆ CSK ಕಡೆ ಮಹೇಂದ್ರ ಸಿಂಗ್ ಧೋನಿ, ಮ್ಯಾಥ್ಯೂ ಶಾರ್ಟ್, ಶಿವಮ್ ದೂಬೆ ಮತ್ತೆ ಡೆವಾಲ್ಡ್ ಬ್ರೇವಿಸ್ ತರ ದೊಡ್ಡ ದೊಡ್ಡ ಪ್ಲೇಯರ್ಗಳು, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಟ ಆಡೋರು, ನ್ಯಾಷನಲ್ ಟೀಮ್ ರೆಪ್ರೆಸೆಂಟ್ ಮಾಡೋ ಪ್ಲೇಯರ್ಸ್ ಗಳಿದ್ದಾರೆ. ಇಲ್ಲಿ RCB ಟೀಮ್ ಅಲ್ಲಿ ಟಿಮ್ ಡೇವಿಡ್ ಮತ್ತು ರೊಮ್ಯಾರೋ ಶೆಫರ್ಡ್ ಅಂತ ಬಿಗ್ ಫಿನಿಶರ್ಸ್ ಇದ್ದಾರೆ. ಆದ್ರಿಂದ ಮಿಡಲ್ ಆರ್ಡರ್ ಅಲ್ಲಿ ಈಕ್ವಲ್ ಆಗುತ್ತೆ ಎರಡು ಟೀಮ್ ನ ಕಂಪ್ಯಾರಿಸನ್. ಇಲ್ಲಿ ಬೌಲಿಂಗ್ ಲೈನ್ ಅಪ್ ನೋಡಿದ್ರೆ ನಾವು ಇವಾಗ ಇಲ್ಲಿ ಸುಯಾಶ್ ಶರ್ಮಾ ಅಂತ ಸ್ಪಿನ್ನರ್ ಗಳಿದ್ದಾರೆ, ಮತ್ತೆ ಕೃಣಾಲ್ ಪಾಂಡ್ಯ ತರ ಬೆಸ್ಟ್ ಸ್ಪಿನ್ನರ್ಸ್ ಗಳಿದ್ದಾರೆ. CSK ಸೈಡ್ ಅಲ್ಲಿ ನೂರ್ ಅಹಮದ್ ಒಳ್ಳೆ ಸ್ಪಿನ್ನರ್. ಅದೇ ಡೆತ್ ಬೌಲಿಂಗ್ ಕಡೆ ನೋಡಿದ್ರೆ ಇಲ್ಲಿ ಖಲೀಲ್ ಅಹಮದ್ ನಾಯಕ್ ಓಡಿಸ್ಕೊಳ್ತಾರೆ. ಸ್ಟಾರ್ಟಿಂಗ್ ಇಂದಾನೆ ಅವ್ರಿಗೆ ಬೌಲಿಂಗ್ ನ ಕೊಟ್ಬಿಟ್ರೆ, ನಾವು ರೊಮ್ಯಾರೋ ಶೆಫರ್ಡ್ ಓಪನಿಂಗ್ ಇಳಿಸ್ಬಿಟ್ರೆ ಕ್ರಿಸ್ ಗೇಲ್ ರೆಕಾರ್ಡ್ ಬ್ರೇಕ್ ಮಾಡ್ಬಿಡ್ತಾರೆ. ರೊಮ್ಯಾರಿಯೋ ಆ ತರ ಡೆಪ್ತ್ ಬೌಲಿಂಗ್ ನ ಮಾಡ್ತಾರೆ ಯಾರು, ಖಲೀಲ್ ಅಹಮದ್ ಅವರು. ಆದ್ರೆ RCB ಟೀಮ್ ಬೌಲಿಂಗ್ ಲೈನ್ ಅಪ್ ಕಂಪ್ಲೀಟ್ಲಿ ಸ್ಟೇಬಲ್ ಆಗಿದೆ ಗುರು. ಸ್ಪಿನ್ ಸೂಪರ್, ಡೆತ್ ಬೌಲಿಂಗ್ ಸೂಪರ್, ಫ್ಯಾಂಟಾಸ್ಟಿಕ್ ಆಗಿರೋದು ಡೆತ್ ಬೌಲಿಂಗ್ ಮಾತ್ರ. ಅಲ್ಲಿ RCB ಮತ್ತೆ CSK ನಡುವೆ ಬೌಲಿಂಗ್ ಅಲ್ಲಿ ಕಂಪ್ಯಾರಿಸನ್ ಇಲ್ಲ ಗುರು. ಅವ್ರದ್ದು ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ನೂರ್ ಅಹಮದ್ ಸಪೋರ್ಟ್ ಮಾಡ್ಬೋದು, ಆದ್ರೆ ಪೇಸ್ ಅಟ್ಯಾಕ್ ಅಲ್ಲಿ ನಾಥನ್ ಎಲ್ಲಿಸ್, ಜೋಸೆಫ್ ಝಲುಡಿಗೆ ಈಕ್ವಲ್. ಆದ್ರೆ ಖಲೀಲ್ ಅಹಮದ್ ಇಲ್ಲಿ ಇಂಡಿಯನ್ ಪೇಸರ್ಸ್ ಎಸ್ ದಯಾಲ್ ಮತ್ತೆ ಭುವನೇಶ್ವರ್ ಮುಂದೆ ಏನೂ ಅಲ್ಲ. ಇಲ್ಲಿ ಟೋಟಲ್ ಆಗಿ ಎಲ್ಲಾ ಫಾರ್ಮೆಟ್ ಅಲ್ಲೂ RCB ಡಾಮಿನೇಟ್ ಮಾಡಿರೋದ್ರಿಂದ ಇಲ್ಲಿ RCB ನಡೆಯೋ ಒಂದು ಮ್ಯಾಚ್ ಗಳಲ್ಲೂ ಕೂಡ RCB ಗೆಲ್ಲೋದು ಪಕ್ಕ. ಯಾಕಂದ್ರೆ ಅವ್ರು ಟಾಪ್ ಆರ್ಡರ್ ಗಿಂತ ನಮ್ ಟಾಪ್ ಆರ್ಡರ್ ಸ್ಟ್ರಾಂಗ್ ಇದೆ, ಮಿಡಲ್ ಆರ್ಡರ್ ಸೀಕ್ವಲ್ ಇದೆ. ಬೌಲಿಂಗ್ ಅಟ್ಯಾಕ್ ಅಂತೂ ನಮ್ದು ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡುತ್ತೆ ಅವ್ರ ಮೇಲೆ. ಆದ್ರಿಂದ RCB ಗೆಲ್ಲೋದು ಪಕ್ಕ. ಇದೇ ರೀತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.